ನೋಡ್ರಿ, RSS ತಂಟೆಗೆ ಯಾರು ಬಂದವ್ರು ಉಳಿದಿಲ್ಲ. ಯಾರು RSS ವಿರೋಧ ಮಾತಾಡಾರ ಅವ್ರು ಯಾರು ಉಳಿದಿಲ್ಲ ಅಂತ ಹೇಳ್ತಾರೆ. ಇವ್ರು ಯಾರು? ಇವ MP ಜಿಗ್ಜಿನ್ಗಿ, ಇವ RSS ಏಜೆಂಟ್ ಇದ್ದಂಗೆ ಕಾಣಿಸ್ತಾನ ನನಗನ್ಸಿದ್ ಮಟ್ಟ. ನಾವು RSS ವಿರೋಧ ಮಾತಾಡ್ತೀವಿ, RSS ವಿರೋಧ ನಿಂದಿರ್ತೇವೆ ಅಂದ್ರೆ ನಮಗೂ ನೀ ಹಂಗೆ ಹೇಳ್ತೇನ? RSS ಮಂದಿಗೆ ಎದುರು ಹಾಕೊಂಡವ್ರು ಉಳಿದಿಲ್ಲ ಅಂದ್ರೆ ನೀನೇ ಕೊಡ್ತೀಯ ಅಂದಂಗಾಯ್ತು, ಒಟ್ಟರಿಗೆ ಸಾಯಿ ಹೊಡಿ ಅಂತ ಹೇಳಿ. ರಪ್ಪ ಕಾಂಗ್ರೆಸ್ನಾಗ ದುಡ್ದದನ್ನ ಕಾರಣಕ್ಕೆ ಅವನಿಗೆ ಈ ವ್ಯವಸ್ಥೆ ಮಾಡ್ಯಾರ. ಚಂದಾಗಿ ಹೆಸರು ಗಳಿಸ್ಬೇಕಿಲ್ಲ, ಜನರು ಕೆಲಸ ಮಾಡಿ. ಈ RSS ಗಂಟು ಬಿದ್ದ ಅಂದಾಗ ಅವೇನು ಸರ್ವೈ ಆಗೋದಿಲ್ಲ. ನಮಸ್ಕಾರ, ನಡಿ. ಅವ್ರಪ್ಪ ಕಾಂಗ್ರೆಸ್ದಾಗ ದುಡ್ದಾನ, ನಮ್ಮ ಗೃಹ ಮಂತ್ರಿ ಅವ್ರ ಪಪ್ಪ ಕಾಂಗ್ರೆಸ್ದಾಗ ದುಡ್ದಾರ. ನಮ್ಮ ಖರ್ಗೆ ಸಾಹೇಬ್ರು, ಖರ್ಗೆ ಸಾಹೇಬ್ರು ಅವ್ರು ದುಡ್ದಾರ ಇವ್ರಿಗೆ ಪೋಸ್ಟ್ ಕೊಟ್ಟಾರ. ಮತ್ತು ಇವ್ರ ಮನ್ಯಾಗ MP ಆಗ್ಯಾರಲ್ಲ, 7 ಬಾರಿ MP ಆಗ್ಯಾರ ಇವರು. 7 ಬಾರಿ MP ಆದ್ರೆ ಇವ್ರ ಮನ್ಯಾಗ ಯಾರು ದುಡಿದ್ರು? ರೋವ್ ದುಡ್ದ ಏನ? ಏನು ಇವ್ರು ರೋವ್ ದುಡ್ದ, ಇವ್ರ ಅಪ್ಪ ದುಡ್ದ, ಇವ್ರು ಅವು ನೋಡಿ ಪೋಸ್ಟ್ ಕೊಟ್ರ ಇವನಿಗೆ. ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ, ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಬಗ್ಗೆ ಕೇವಲವಾಗಿ ಒಂದು ಗೃಹ ಮಂತ್ರಿ ಇದಾರ ಅವರು. ಅವ್ರಿಗೆ ಈ ಥರ ಕೇವಲವಾಗಿ ಇವ ಉತ್ತರ ಕೊಡ್ತಾನಂದ್ರೆ ಏಜೆಂಟ್, ಇವರು RSS ಏಜೆಂಟ್ ಇದ್ದಂಗೆ ಕಾಣಿಸ್ತಾನವ. ಅಂದ್ರೆ ಬಿಜಾಪುರದಾಗ ಏಜೆಂಟ್ಗಿರಿ ಇವನೇ ಮಾಡ್ಲಾತಾನ. ಈಗ ಸದ್ MP ಬಿಟ್ಟಾನೆ ಏಜೆಂಟ್ಗಿರಿ ಇವನೇ ಮಾಡ್ಲಾತಾನ. ಸುಮ್ಮನೆ RSS ತಂಟೆಗೆ ಹೋಗ್ತಾರ. ನಮಗ್ ಕೆಟ್ಟ ಅನಿಸ್ತದ. ಅಲ್ಲಿ ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕ್ರಿ? ಈ RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು? ನೀ ಏನು ಈ ಸಲ ಆವಾಜ್ ಎತ್ತಿ ಪ್ರಿಯಾಂಕಾ ಖರ್ಗೆ ಬಗ್ಗೆ ನೀವು ಮಾತಾಡಿರಿ, ಇನ್ನೊಂದ್ಸಲ ಇದೇ ಥರ ನೀವು ಮಾತಾಡಿದ್ರೆ ನಿಮ್ಮ ಖಾನ್ದಾನ ಪೂರ ಜಾಲಾಡಿಸ್ತೀನಿ ಅಂತ ಹೇಳಿ ಈ ಟೈಮ್ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಜೈ ಭೀಮ್, ನಮೋ ಬುದ್ಧಾಯ್. ನಾನು ಈ ಸದ್ದ ನಾ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಏನ ಗೃಹ ಮಂತ್ರಿ ಇದಾರ ಪ್ರಿಯಾಂಕಾ ಖರ್ಗೆ ಅವರು, ಅವ್ರ ಬಗ್ಗೆ ಒಂದು ಹಗರವಾದ ಮಾತು, ಚುಚ್ಚುವ ಮಾತಾಡೋಂಥ ಮಾತು ನಮ್ಮ ಈ ಸದ್ಯಕ್ಕೆ ರೀಸೆಂಟ್ ಆಗಿ ಇದ್ದ ಜಿಗ್ಜಿನ್ಗಿ ಸಾಹೇಬ್ರು MP ಅವರು MP ಅವರು ಅಂತ ಹೆಂಗ್ ಬರ್ತದ ನೋಡು, ಹಂಗ ನಾವೊಂದು ಅಭಿಮಾನದಿಂದ MP ಅವರು ಅಂತೇವಿ. ಅವರು ಜಿಗ್ಜಿನ್ಗಿ ಸಾಹೇಬ್ರು ಮಾತಾಡೋದು ಒಂದು ಕೇವಲವಾಗಿ ಹಗರವಾಗಿ ಒಂದು ಉತ್ತರ ಕೊಟ್ಟಿದ್ದಾರೆ. ಅವರು ನಿನ್ನೆ ಒಂದು ಬೈಟ್ ಕೊಟ್ಟಲ್ಲಿ ಒಂದು ಏನ TV ಮಾಧ್ಯಮದವ್ರು ಒಂದು ಪ್ರಶ್ನೆ ಕೇಳಿದಾರ ಅವ್ರಿಗೆ. ಅಲ್ರಿ, ಇವರು ಪ್ರಿಯಾಂಕಾ ಖರ್ಗೆ ಅವರು ಇದು ಮಾಡೋದು ಚಲೋ ಅದ ಹಂಗ ಹಿಂಗಂತ ಕೇಳಿದ್ರಿ, ಇವ್ರು ಉತ್ತರ ಕೊಟ್ಟಿದ್ರಿ ಏನು ಅಂತಂದ್ರ, ಪ್ರಿಯಾಂಕಾ ಖರ್ಗೆ ಅವ್ರಪ್ಪ ಕಾಂಗ್ರೆಸ್ದಾಗ ದುಡ್ದಾರ ಅಂತ ಅದೊಂದು ಪೋಸ್ಟ್ ಕೊಟ್ಟಾರ, ಇಲ್ಲ ಅಂದ್ರೆ ಅವ್ನಿಗೇನ್ ಕೊಡ್ತಿದ್ರು ಅನ್ನುವಂತ ಕೇವಲವಾಗಿ ಒಂದು ಗೃಹ ಮಂತ್ರಿ ಕೇವಲವಾಗಿ ಮಾತಾಡುವಂತ ಮನುಷ್ಯ ಇವ. ಮತ್ತ ಇನ್ನೊಂದು ಏನು ಅಂತಂದ್ರ, RSS ದವ್ರ ಹಿಂದ್ ಬೆನ್ ಹತ್ಯಾನ ಇವ. ಸಾಮಾನ್ಯ ಜನರು ಮಾತಾಡ್ಬೇಕು, ಇವ ಬೆನ್ ಹತ್ಯಾನ. ಇವ ಬೆನ್ ಹತ್ತದ್ರ ಯಾರು RSS ವಿರೋಧ ಮಾತಾಡಾರ ಅವ್ರು ಯಾರು ಉಳಿದಿಲ್ಲ ಅಂತ ಹೇಳ್ತಾರೆ. ಇವ್ರು ಯಾರು? ಇವ MP ಜಿಗ್ಜಿನ್ಗಿ, ಇವ RSS ಏಜೆಂಟ್ ಇದ್ದಂಗೆ ಕಾಣಿಸ್ತಾನ ನನಗನ್ಸಿದ ಮಟ್ಟಿಗೆ. ಅವ್ರಪ್ಪ ಕಾಂಗ್ರೆಸ್ದಾಗ ದುಡ್ದಾನ, ನಮ್ಮ ಗೃಹ ಮಂತ್ರಿ ಅವ್ರ ಪಪ್ಪ ಕಾಂಗ್ರೆಸ್ದಾಗ ದುಡ್ದಾರ. ನಮ್ಮ ಖರ್ಗೆ ಸಾಹೇಬ್ರು, ಖರ್ಗೆ ಸಾಹೇಬ್ರು ಅವ್ರು ದುಡ್ದಾರ ಇವ್ರಿಗೆ ಪೋಸ್ಟ್ ಕೊಟ್ಟಾರ. ಮತ್ತು ಇವ್ರ ಮನ್ಯಾಗ MP ಆಗ್ಯಾರಲ್ಲ, 7 ಬಾರಿ MP ಆಗ್ಯಾರ ಇವರು. 7 ಬಾರಿ MP ಆದ್ರೆ ಇವ್ರ ಮನ್ಯಾಗ ಯಾರು ದುಡಿದ್ರು? ರೋವ್ ದುಡ್ದ ಏನ? ಏನು ಇವ್ರು ರೋವ್ ದುಡ್ದ, ಇವ್ರ ಅಪ್ಪ ದುಡ್ದ, ಇವ್ರು ಅವು ನೋಡಿ ಪೋಸ್ಟ್ ಕೊಟ್ರ ಇವನಿಗೆ. ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ, ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಬಗ್ಗೆ ಕೇವಲವಾಗಿ ಒಂದು ಗೃಹ ಮಂತ್ರಿ ಇದಾರ ಅವರು. ಅವ್ರಿಗೆ ಈ ತರ ಕೇವಲವಾಗಿ ಇವ ಉತ್ತರ ಕೊಡ್ತಾನಂದ್ರ ಏಜೆಂಟ್, ಇವ್ರು RSS ಏಜೆಂಟ್ ಇದ್ದಂಗೆ ಕಾಣಿಸ್ತಾನವ. ಅಂದ್ರ ಬಿಜಾಪುರದಾಗ ಏಜೆಂಟ್ಗಿರಿ ಇವನೇ ಮಾಡ್ಲಾತಾನ. ಈಗ ಸದ್ MP ಬಿಟ್ಟಾನೆ ಏಜೆಂಟ್ಗಿರಿ ಇವನೇ ಮಾಡ್ಲಾತಾನ. ಒಂದು ಸದನ್ದಾಗ ಎದ್ದು ಬಿಜಾಪುರದಾಗ ಹಂಗಾಯ್ತು ಹಿಂಗಾಯ್ತು ಅಂತ 7 ಬಾರಿ ನೀ MP ಆಗಿ ಬಂದ್ರು ಒಂದು ದಿನ ಸದನ್ದಾಗ ಎದ್ದು ಮಾತಾಡ್ಲಿಲ್ಲ ನಮ್ ಬಿಜಾಪುರ ಬಗ್ಗೆ, ಇದು ಬೇಕು ಅದು ಬೇಕು ಅಂತ ಹೇಳಿ. ಒಂದು ದಿನ ನಿನ್ನ ಸದನದಾಗ ನಿನ್ನ ಮಾರಿ ನೋಡ್ಲಿಲ್ಲ ನಾವು. ನೀ MP ಆರಿಸ್ ಬಂದಿ, ಎದಕ್ಕೆ ಆರಿಸ್ ಬಂದಿ? ಅವ್ರ ಮನಿ ತಾಟ್ ಹಿಡ್ಕೊಂಡು ಹೋಗಿ ಒಂದು ದೇವ್ರ ಗುಡಿಯಾಗ ಇಂಟರ್ ಆಗಂಗಿಲ್ಲ, ಒಂದು ಯಾರ ಮನಿ ಅವ್ರ ಮನಿಗೆ ಹೋಗಿ ತಾಟ್ ಹಿಡ್ಕೊಂಡು ನಿಂದಿರ್ತಿ. ತಾಟ್ ಹಿಡ್ಕೊಂಡು ನಿಂದ್ರು ಮಂದಿ ನಾವ್ ಅಲ್ಲ, ತಾಟ್ ಹಿಡ್ಕೊಂಡು ನಿಂದ್ರು ಜಾತಿ ನಮ್ಮದಲ್ಲ. ನೀ ಏನ್ ತಾಟ್ ಹಿಡ್ಕೊಂಡು ನಿಂತು ಏನು ಆರಿಸ್ ಬಂದಿಯಲ್ಲ 7 ಬಾರಿ, ಅದು ನಿನಗೆ ಚಲೋ. ನಮ್ಮಲ್ಲಿ ಹಂಗಿಲ್ಲ. RSS ಇರೋದ್ ನಿಂದ್ರಬೇಡ್ರಿ, RSS ಎದುರು ಮಾತಾಡ್ಬೇಡ್ರಿ. ನಾವು RSS ಇರೋದ್ ಮಾತಾಡ್ತೀವಿ, RSS ಇರೋದ್ ನಿಂದಿರ್ತೇವೆ ಅಂದ್ರೆ ನಮಗೂ ನೀ ಹಂಗೆ ಹೇಳ್ತೇನ? RSS ಮಂದಿಗೆ ಎದುರು ಹಾಕೊಂಡವ್ರು ಉಳಿದಿಲ್ಲ ಅಂದ್ರೆ ನೀನೇ ಕೊಡ್ತೀಯ ಅಂದಂಗಾಯ್ತು, ಒಟ್ಟರಿಗೆ ಸಾಯಿ ಹೊಡಿ ಅಂತ ಹೇಳಿ. RSS ಎದುರು ನಿಂತವ್ರು ಯಾರು ಉಳಿದಿಲ್ಲ ಏನ್ ಇದು ಹೇಳ್ತಿ, ಉತ್ತರ ಕೊಡ್ತೀನಿ ನೀನು ಅಂದ್ರ. ಪ್ರಿಯಾಂಕಾ ಖರ್ಗೆದವ್ರು ಏನಟ್ ಕೇವಲವಾಗಿ ಒಂದು ಗೃಹ ಮಂತ್ರಿ ಅಂದ್ರ ಕೇವಲ ಅಂತ ತಿಳಿದಿ ಏನು ನೀನು? ನೀ ಏನ್ ಈ ಸಲ ಆವಾಜ್ ಎತ್ತಿ ಪ್ರಿಯಾಂಕಾ ಖರ್ಗೆ ಬಗ್ಗೆ ನೀವು ಮಾತಾಡಿರಿ, ಇನ್ನೊಂದ್ಸಲ ಇದೇ ತರ ನೀವು ಮಾತಾಡಿದ್ರೆ ನಿಮ್ಮ ಖಾನ್ದಾನ ಪೂರ ಜಾಲಾಡಿಸ್ತೀನಿ ಅಂತ ಹೇಳಿ ಈ ಟೈಮ್ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈಗೇನ್ ಬೈಟ್ ಕೊಟ್ಟು ಅಟ್ಟೆ ಬೈಟ್ ಕೊಟ್ಟು ಬಾಯಿ ಮುಚ್ಕೊಂಡು ಸುಮ್ಮಿರ್ರಿ. ನೆಕ್ಸ್ಟ್ ಇದೇ ತರ ಆಯ್ತು ಅಂತಂದ್ರೆ ಇದ್ರ ಡಬಲ್ ನಾನು ನಿಮಗೆ ಹೇಳಿಕೆ ಕೊಡ್ಲಕ್ ಇಷ್ಟಪಡ್ತೀನಿ. ಈಗ ಅಷ್ಟೆಲ್ಲ ಹೇಳಿಕೆ ಕೊಟ್ಟು ನಮ್ಮ ಖರ್ಗೆ ಸಾಹೇಬ್ರು, ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಹೋಮ್ ಮಿನಿಸ್ಟ್ರು ಎಲ್ಲರೇ ಹೋಗ್ತಾ ಬರ್ತಾ
RSS ಬಗ್ಗೆ ಮಾತಾಡ್ತಾ ಇರ್ತಾರ ಅವರು. ಅಲ್ಲಿ ಇಲ್ಲಿ ಎಲ್ಲಾರು ಹೋಗ್ತಾ ಬರ್ತಾ ಅವ್ರಿಗೆ ಏನಾರ ಒಂದು ಖರೋಚ್ ಬಂದ್ರ, ಅವ್ರಿಗೆ ಏನಾರ ಒಂದ್ ಹಲ್ಲೆ ಆದ್ರ, ಒಂದ್ ಏನಾರ ಇದು ಆದ್ರ ಅದಕ್ಕೆಲ್ಲ ಇವ್ರೇ ಕಾರಣ ಅಂತ ನಾನ್ ನೇರವಾಗಿ ಹೇಳಾತೀನಿ. ಯಾಕಂದ್ರ ಆ RSS ಇರೋದ್ ಹಾಕೊಂಡವ್ರು ಉಳ್ದಿಲ್ಲ ಅಂತ ಇವ್ರೇ ಹೇಳ್ಯಾರ ಬಾಯಿಲೆ. ನಾನಾಗಿ ನಾ ಹೇಳ್ತಾ ಇಲ್ಲ ಈ ಮಾತು. RSS ಇರೋದ್ ಹಾಕೊಂಡವ್ರು ಯಾರು ಉಳ್ದಿಲ್ಲ ಅಂತ ಇವ್ರೇ ಹೇಳ್ಯಾರ. ಅದಕ್ಕೆ ಅವ್ರಿಗೆ ಏನೇ ಆದ್ರೂ ನೇರವಾಗಿ ಇವ್ರು ಏನ್ ಜಿಗ್ಜಿಂಗಿ MP ಅವ್ರದಾರಲ್ಲ ಇವ್ರೇ ಕಾರಣ. ಇವ್ರ ಬಗ್ಗೆ ಏನನ್ನ RSS ಬಗ್ಗೆ ಮಾತಾಡ್ತೀನಿ, ನಮ್ಮಲ್ಲಿ ನಮಗೂ ಏನಾರ ಆದ್ರೂ ಇವ್ರೇ ಕಾರಣ. ಯಾಕಂದ್ರೆ ಇವ್ರು RSS ಏಜೆಂಟ್ ಅದಾರ ಇವ್ರು. ಅದಕ್ಕೆ ಎಲ್ಲದಕ್ಕೂ ಇವ್ರೇ ಕಾರಣ ಅಂತ ಹೇಳಿ ನಾನ್ ನೇರವಾಗಿ ಹೇಳ್ತಾ ಇದೀನಿ. RSS ವಿರೋಧ ಹೋದವ್ರು ಯಾರು ಉಳ್ದಿಲ್ಲ ಅಂತ ಹೇಳಿ ಹೌದು. ಈಗ ಇವ್ರು ವಿರೋಧ ಹೊಂಟಾರ. ಈಗ ಇವ್ರಿಗೇನ್ ಜೀವದ ಬೆದರಿಕೆ ಕೊಡಾಕ್ತಾರೋ ಅಥವಾ ಏನು? ಅಲ್ಲ, ಜೀವ ಬೆದರಿಕೆ ಕೊಟ್ಟಂಗಿದು. ಜೀವ ಬೆದರಿಕೆ ಕೊಟ್ಟಂಗ ಮುಂದಿನ ದಿನಗಳಲ್ಲಿ RSS ಬಗ್ಗೆ ನೀ ಏನು ಮಾತಾಡ್ಬೇಡ, ಸುಮ್ ದೂರ ಇರು ಅಂತ ಹೇಳಿ ಎಚ್ಚರಿಕೆ ಕೊಡಾಕತ್ತಾನ ನೀವ. ಅವ್ರ ಮುಖಾಂತರ ಇವ ಏಜೆಂಟ್, ಅದಕ್ ಕೊಡ್ತಾನ ಇವ. ಬ್ಯಾರೆಯವ್ರ ಅವಾಜ್ ಯಾಕೆ ಎತ್ತಲಿಗತ್ತಿಲ್ಲ ಮೇಡಮ್ ಇನ್ನು ತನಕ? ಬ್ಯಾರದವ್ರು ಯಾಕೆ ಅವಾಜ್ ಹತ್ಲತ್ತಿರೋ ಗೊತ್ತಿಲ್ಲ. ಯಾಕಂದ್ರ ಪ್ರಿಯಾಂಕಾ ಖರ್ಗೆ ಅವ್ರ ನಾ ಫ್ಯಾನ್. ಮೇಲಾಗಿ ಅವ್ರ ತಂದೆಯವ್ರು ನಮಗ ಅವರು ಎಲ್ಲಾ ನಾವು ಇದ್ರೊಳಗ್ ಬಂದವ್ರು. ಅದ್ರ ಮೇಲಾಗಿ ಏನದ ಅವ್ರ ಎಲ್ಲಾ ಒಳ್ಳೆ ಕೆಲಸನೇ ಮಾಡ್ಕೊತ ಬಂದವ್ರು ಅದಾರ. ಅವ್ರು ಗೃಹ ಮಂತ್ರಿ ಅದಾರ. ಈಗ ಗೃಹ ಮಂತ್ರಿ ಅದಾರ ಅಂದ್ರೆ ಗೃಹ ಮಂತ್ರಿಗೆ ಇವ್ರು ಕೇವಲವಾಗಿ ಮಾತಾಡ್ತಾರಂದ್ರ ಯಾರ ಅವಾಜ್ ಎತ್ತಲಿ ಬಿಡ್ಲಿ, ನಾ ಅವಾಜ್ ಎತ್ತೀನಿ. ಈಗ ಅದು ನನ್ನ ಹಕ್ಕದ. ನಾಗರಿಕರು ಕೇಳಿ ಸುಮ್ ಕುಂದ್ರುವಂತದಲ್ಲ, ನನ್ನ ಹಕ್ಕದ. ನಾ ಮಾತಾಡ್ಲಾತೀನಿ. ನೀವು ಒಂದ್ ಅಭಿಮಾನಿಯಾಗಿ ಅವಾಜನ್ನು ಎತ್ಕೊಂಡು ಹಾ. ಅವ್ರಿಗೆ ಬೆಂಬಲ ಕೊಡ್ತಾ ಇದ್ರಿ. ಹಾ. ಅಭಿಮಾನಿ ಒಂದ್ ಕಡೆ, ಈಗ ಆ ಸಮುದಾಯ ಇಟ್ಕೊಂಡು ಈಗ ನಿಮ್ ಅವರು ಪ್ರಿಯಾಂಕ್ ಖರ್ಗೆ ಅವ್ರು ನಿಮ್ ಸಮುದಾಯ ಅದು. ಹೌದು, ಹೌದು. ನಿಮ್ ಸಮುದಾಯನಾಗ ಇನ್ನಷ್ಟು ಬಹಳ ದೊಡ್ಡ ಲೀಡರ್ ಇದಾರೆ. ಹೌದು. ಅದಕ್ ಈ ರಮೇಶ್ ಜಿಗಜಿಣಗಿ ಅವರಿಗೆ ಅವ್ರ ಉತ್ತರ ಯಾಕೆ ಕೊಡ್ತಾ ಇಲ್ಲ? ನಮ್ಮ ಸಮುದಾಯ ಒಳಗ ದೊಡ್ಡ ಅದಾರ ವ್ಯಕ್ತಿಗಳು ಅದಾರ. ಅವ್ರಿಗೆ ನಿನ್ನೆದ ನ್ಯೂಸ್ ಆಗ್ಯದ, ಅವ್ರಿಗೆ ಗಮನಕ್ಕೆ ಆಯ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಗಮನಕ್ಕಿತ್ತು ಅಂದ್ರೆ ಅವರು ಕೂಡ ಆವಾಜ್ ಎತ್ತಾರ, ಅವರು ಮಾತಾಡ್ತಾರ ಇದ್ರ ಬಗ್ಗೆ. ಅವರು ಕೂಡ ಮಾತಾಡ್ತಾರ. ಯಾಕಂತಂದ್ರ ಅವ್ರಿಗೆ ಗೊತ್ತಿಲ್ಲ, ಅದು ನ್ಯೂಸ್ ನೋಡ್ಯಾರೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ನಾಳೆ ಅವ್ರಿಗೆ ಏನ್ರ ಗೊತ್ತಾದ್ರೆ ಆವಾಜ್ ಎತ್ತಬಹುದು. ರಮೇಶ್ ಜಿಗಜಿಣಗಿ ಅವರು ಹೇಳಿದ್ದಾರೆ, ದಲಿತ್ ಅವರಿಗೆ RSS ಸವಾಸ ಯಾಕೆ? ದಲಿತರಿಗೆ RSS ಸವಾಸ ಯಾಕೆ, ಬಿಟ್ಟು ಯಾಕೆ ದೂರ ಇರಂಗಿಲ್ಲ ಅಂತ ಆ ಮಾತು ಅಂದಾರ ಅವ್ರು. ಬಿಟ್ಟು ಯಾಕೆ ದೂರ ಇರಂಗಿಲ್ಲ RSS ಸವಾಸ ಯಾಕಂದ್ರೆ RSS ಸವಾಸ ನೀವು ಮಾಡಿದ್ರಪ್ಪ ಅಂತಂದ್ರೆ ನೀವು ಯಾರು ಉಳಂಗಿಲ್ಲ ಅಂತ ಸ್ಪಷ್ಟವಾಗಿ ಉತ್ತರ ಹೇಳ್ಯಾರ. ಮೇಡಮ್ ಈಗ ಅವರು ಬಿಜೆಪಿದವರು ಅವ್ರ RSS ಬಗ್ಗೆ ಮಾತಾಡಾಕ್ತಾರ, ದಲಿತವ್ರು ಸಮೀಪ ಬರಬಾರ್ದು ಅಂತ ಹೇಳಿ. ಈಗ ಬಿಜೆಪಿ ದಲಿತ ವಿರೋಧಿ ಅಥವಾ ಇವು MP ದಲಿತ ವಿರೋಧಿ ಅಥವಾ RSS ದಲಿತ ವಿರೋಧಿ? MP ಅಲ್ಲ, ಅವನೇ. ಅವ ದಲಿತ ಆಗಿ ಅದು ಒಂದು ಮೈನಾರಿಟಿ. ನಮ್ದ ಏನ ನಮ್ಮ ಇದ್ರೊಳಗ ಒಂದು ಪೋಸ್ಟ್ MP ಆಗುವಾಗ ನಮ್ಮ ಬಾಬಾ ಸಾಹೇಬ್ರು ಏನ ನಮ್ಗೆ ಹಿಂದುಳಿದ ಮಂದಿ ವರ್ಗದವ್ರು ಮುಂದೆ ಹೋಗ್ಲಿ ಅಂತ ಏನು ವೋಟಿನ ಹಕ್ಕ ಕೊಟ್ಟು ಒಂದು ಆರಿಸಿ ಬರುವಂತ ಹಕ್ಕ ಅವ್ರಿಗೆ ಕೊಟ್ಟಾರಲ್ಲ, ಆ ಹಕ್ಕಿಂದಾನೆ 7 ಸಲ ಆರಿಸಿ ಬಂದಾನ. ಅದನ್ನ ಮರ್ತಾನ ಮನುಷ್ಯ. ಅವ್ರು ಏನಿ ಗೃಹ ಮಂತ್ರಿ ಅಂತ ಹೇಳಿ ಏನ ಗೃಹ ಮಂತ್ರಿ ಮ್ಯಾಗ ಅದೊಂದು ಇದು RSS ದವ್ರು ಹಿಂಗೆ ಹೇಳಿಕೆ ಹೇಳಾಕತ್ರ ಇದು ಮುಂದೆ ಚಂದ ಆಗಂಗಿಲ್ಲ. ಪಾಪ ಅನಿಸ್ಲಾತದ ನನಗತ್ತಂದ. ನಾವು ಪಾಪ ಅನಿಸ್ಲಾತದ ಅಂದ್ರೆ ಏನ್ ಪ್ಲಾನ್ ಮಾಡ್ಯಾನ ನಾವು ಯಾರಿಗ್ ಗೊತ್ತು. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಉತ್ತರ ಕೊಡ್ತೇವೆ ಮತ್ತೆ ವಾಪಸ್. ಈಗ ಸದ್ಯಕ್ಕ ಹಂಗೆಲ್ಲಾ ಮಾತಾಡೋರು ಮಾತಾಡಿದ ನಮ್ಗೆ ಎಲ್ಲಾರ್ಗಿ, ನಮ್ಮ ದಲಿತ ಪರ ಇದ್ದವ್ರಿಗೆ ಎಲ್ಲಾರ್ಗಿ, ನಾವ್ ಏನ್ ಹಿಂದುಳಿದ ವರ್ಗದವ್ರದ್ರಿ ಎಲ್ಲಾರ್ಗಿ ನೋವು ಆಗ್ಯದ. ಅದು ಕೆಲವು ಮಂದಿ ನ್ಯೂಸ್ ನೋಡಿಲ್ಲ, ಗೊತ್ತಾಗಿಲ್ಲ ಅವ್ರಿಗೆ. ಅದಕ್ಕ ಅವ್ರು ಮುಂದಿನ ದಿನಗಳಲ್ಲಿ ಇದೇ ತರ ಮಾತಾಡೋದು, ಮಟ್ಟೋದು ಮಾಡಾಕತ್ರಪ್ಪ ಅಂತಂದ್ರ ಅವ್ರು ಎಲ್ಲಿ ಫಂಕ್ಷನ್ ಇರ್ಲಿ, ಎಲ್ಲೇ ಇರ್ಲಿ, ಬಿಜಾಪುರದಾಗ ಏನೇ ಮಾಡ್ಲಿ, ಆ ಟೈಮ್ದಾಗ ನಾವು ಕರಿ ಬಟ್ಟೆ ಕಟ್ಕೊಂಡು ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಈ ಮುಖಾಂತರ ನಾ ಹೇಳಕ್ ಇಷ್ಟಪಡ್ತೀನಿ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ನಿರ್ಮಲಾ ಪ್ರಹ್ಲಾದ್ ಹೊಸಮನಿ ಅಂತ ಹೇಳಿ.